ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. 100 ವರ್ಷಗಳ ಇತಿಹಾಸವಿರುವಂತಹ ಪೊಲೀಸ್ ಠಾಣೆ ಇದು. ಒಬ್ಬ ಸಿಎಂಗೆ ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗಿದ್ದು ಕೂಡ ಇದೇ ಸ್ಟೇಷನ್ ಇಂದಾಗಿ. ಒಂದು ಲಾಕಪ್ ಡೆತ್, ರಾಜ್ಯದ ಮೊದಲ ಲಾಕಪ್ ಡೆತ್ ಆಗಿದ್ದಂತಹ ಸ್ಟೇಷನ್ ಯಾವ್ದಾದ್ರು ಇದೆ ಅಂತಾರೆ, ಅದು ಶೇಷಾದ್ರಿಪುರಂ ಪೊಲೀಸ್ ಠಾಣೆ. ಆದ್ರೆ ಇನ್ನು ಅದು ನೆನಪು ಮಾತ್ರ. 133 ವರ್ಷದ ಹಳೆಯ ಪೊಲೀಸ್ ಠಾಣೆಯ ನೆಲಸಮಕ್ಕೆ ಈಗ ಸಿದ್ಧತೆ ಆಗಿದೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆ ನೆಲಸಮ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಇನ್ನು ಇತಿಹಾಸ ಮಾತ್ರ. ಈಗ ಸ್ಲಮ್ ಬೋರ್ಡ್ಗೆ ಆಲ್ರೆಡಿ ಅದನ್ನ ಶಿಫ್ಟ್ ಕೂಡ ಮಾಡಲಾಗಿದೆ. ಅಲ್ಲಿ ನೂತನವಾಗಿ ಕಟ್ಟಡವನ್ನ ಕಟ್ಟೋದಕ್ಕೆ ಇಲಾಖೆ ಮುಂದಾಗಿದ್ದು ಈಗಿರುವಂತ ನೋಡಿ ಇದೇ ಪೊಲೀಸ್ ಠಾಣೆ. 133 ವರ್ಷಗಳ ಇತಿಹಾಸವಿರುವಂತಹ ಪೊಲೀಸ್ ಠಾಣೆ ಇದು. 133 ವರ್ಷಗಳ ಇತಿಹಾಸ ಇರತಕ್ಕಂಥ ಪೊಲೀಸ್ ಠಾಣೆಯೊಂದು ಏನು ಡೆಮಾಲಿಷನ್ ಆಗೋದಕ್ಕೆ ರಾಜಧಾನಿ ಬೆಂಗಳೂರಲ್ಲಿ ಸಿದ್ಧ ಆಗಿರ್ತಕ್ಕಂಥದ್ದು. ನೀವೇ ಏನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಶೇಷಾದ್ರಿಪುರಂ ಪೊಲೀಸ್ ಠಾಣೆ 1892ರಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ಕೆ ಶೇಷಾದ್ರಿಯವರ ನೆನಪಿನಲ್ಲಿ ಏನು ಶೇಷಾದ್ರಿಪುರಂ ನಗರ ಸ್ಥಾಪನೆ ಆಯಿತು. ಅದರ ಭಾಗವಾಗಿ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಸ್ಥಾಪನೆ ಆಗುವಂಥದ್ದು 1892ರಲ್ಲಿ. ಅಂದರೆ ಇಂದಿಗೆ ಸುಮಾರು 133 ವರ್ಷಗಳ ಇತಿಹಾಸವನ್ನು ಈ ಒಂದು ಪೊಲೀಸ್ ಠಾಣೆ ಹೊಂದಿರತಕ್ಕಂಥದ್ದು. ಇದಲ್ಲದೆ ರಾಜಕೀಯದಲ್ಲಿರ್ಬೋದು ಅಥವಾ ರಾಜ್ಯದ ಇತಿಹಾಸದಲ್ಲಿರ್ಬೋದು, ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಕೆಲವು ವಿಚಾರಗಳಿಗೆ ರಾಜಕೀಯ ವಿಚಾರವಾಗಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಏನಂತಂದರೆ ಇಡೀ ರಾಜ್ಯದಲ್ಲಿ ಮೊದಲ ಲಾಕಪ್ ಡೆತ್ ವರದಿಯಾಗುವಂಥದ್ದು ಇದೇ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ. ಜೊತೆಗೆ ಒಂದು ಠಾಣೆಯ ಲಾಕಪ್ ಡೆತ್ಗೆ ಈ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಡುವಂಥ ವಿಚಾರ ಆಗುವಂಥದ್ದು ಕೂಡ ಇದೇ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ. ಏನಂದರೆ 1956ರಲ್ಲಿ ಏಕೀಕರಣಗೊಂಡಂತಹ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಕೊನೆಗೆ 1958ರಲ್ಲಿ ಈ ಒಂದು ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಒಬ್ಬ ಮನೆಯ ಮಾಲೀಕರು ತಮ್ಮ ಮನೆಯಲ್ಲಿ ಕೆಲಸ ಮಾಡುವಂಥ ಮುನಿಯಮ್ಮ ಎಂಬಾಕೆ ಚಿನ್ನವನ್ನು ಕದ್ದಿದ್ದಾಳೆ ಅಂತೇಳಿ ದೂರನ್ನು ಕೊಡ್ತಾರೆ. ಆ ದೂರಿಗೆ ಸಂಬಂಧಿಸಿದಂತೆ ಮುನಿಯಮ್ಮನನ್ನು ಕರೆದುಕೊಂಡು ಬಂದು ಪೊಲೀಸ್ ಠಾಣೆಯಲ್ಲಿಟ್ಟು ವಿಚಾರಣೆಯನ್ನು ಮಾಡಬೇಕಾದ್ರೆ ಆಕೆ ಸತ್ತು ಹೋಗುವಂಥದ್ದು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗುತ್ತೆ. ಅಲ್ಲದೆ 1958ರಲ್ಲಿ ಮೈಸೂರಿನಲ್ಲಿ ನಡೆದಂಥ ಅಧಿವೇಶನದಲ್ಲಿ ಈ ಒಂದು ವಿಚಾರವನ್ನು ಸರ್ಕಾರದ ಪರವಾಗಿ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಅಂದಿನ ಗೃಹ ಮಂತ್ರಿಯಾಗಿದ್ದಂಥ ಪೊಣಚ್ಚ ಅವರು ವಿಫಲ ಆಗುವಂಥದ್ದು. ಇದು ಯಾವಾಗ ವಿಫಲ ಆಗ್ತಾರೆ, ಇಂದಿರಾ ಕಾಂಗ್ರೆಸ್ ಮತ್ತು ಇಲ್ಲಿ ಕಾಂಗ್ರೆಸ್ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರ್ತವೆ. ಹೀಗಾಗಿ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಾಗ AICCಯಿಂದ ಒಂದು ಕಮಿಟಿ ಹೈಕಮಾಂಡ್ನಿಂದ ಇಲ್ಲಿಗೆ ಕಳಿಸುವಂಥದ್ದು. ಇಲ್ಲಿ ಸಾಕಷ್ಟು ಶಾಸಕರುಗಳು ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಎಸ್ ನಿಜಲಿಂಗಪ್ಪ ಮುಖ್ಯಮಂತ್ರಿ ಆಗಬಾರ್ದು ಅಂತಂತೇಳಿ. ಹೀಗಾಗಿ ಇವತ್ತಿಗೂ ಸಹ ಅಧಿವೇಶನಗಳು ನಡೆಯುವಾಗ ಏನು ಯಾವುದೇ ಠಾಣೆಗಳಲ್ಲಿ ಯಾರನ್ನು ಇಟ್ಕೊಳ್ಬಾರ್ದು ಅನ್ನೋ ಒಂದು ಅನಧಿಕೃತ ಅಥವಾ ಮೌಖಿಕ ಆದೇಶ ಪಾಲನೆ ಆಗುವಂಥದ್ದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನು ಮೊದಲ ಬಾರಿಗೆ ಒಂದು ಲಾಕಪ್ ಡೆತ್ ವಿಚಾರಕ್ಕೆ ರಾಜೀನಾಮೆ ತೆಗೆದುಕೊಂಡಂಥ ಠಾಣೆ, ಜೊತೆಗೆ ರಾಜ್ಯದ ಮೊದಲ ಲಾಕಪ್ ಡೆತ್ ದಾಖಲಾದಂಥ ಠಾಣೆ ಇವತ್ತು ಡೆಮಾಲಿಷನ್ಗೆ ಸಿದ್ಧ ಆಗಿರ್ತಕ್ಕಂಥದ್ದು. ಇದು ಇಲ್ಲಿ ವಾಸ ಮಾಡಲಿಕ್ಕೆ ಅಥವಾ ಪೊಲೀಸ್ ಠಾಣೆಯನ್ನು ನಡೆಸಲಿಕ್ಕೆ ಯೋಗ್ಯ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಡೆಮಾಲಿಷನ್ ಮಾಡಿ ಇಲ್ಲಿ ಮತ್ತೊಂದು ಹೊಸ ಠಾಣೆಯನ್ನು ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಪೊಲೀಸ್ ಇಲಾಖೆ ಸಿದ್ಧ ಆಗಿರ್ತಕ್ಕಂಥದ್ದು. ಹೀಗಾಗಿ 133 ವರ್ಷಗಳಿಂದ ಚಾಲ್ತಿಯಲ್ಲಿದ್ದಂಥ ಒಂದು ಠಾಣೆ ರಾಜ್ಯದ ರಾಜಕೀಯದಲ್ಲಿ ಒಂದು ತನ್ನದೇ ಪಾತ್ರದಿಂದ ಇತಿಹಾಸದಲ್ಲಿರ್ತಕ್ಕಂಥ ಠಾಣೆ ಇವತ್ತು ಡೆಮಾಲಿಷನ್ ಆಗ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಹರಿಪ್ರಸಾದ್ ಜೊತೆ ನಾಗರಾಜ್ BF ಸಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು. ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. 100 ವರ್ಷಗಳ ಇತಿಹಾಸವಿರುವಂತಹ ಪೊಲೀಸ್ ಠಾಣೆ ಇದು. ಒಬ್ಬ ಸಿಎಂಗೆ ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗಿದ್ದು ಕೂಡ ಇದೇ ಸ್ಟೇಷನ್ ಇಂದಾಗಿ. ಒಂದು ಲಾಕಪ್ ಡೆತ್, ರಾಜ್ಯದ ಮೊದಲ ಲಾಕಪ್ ಡೆತ್ ಆಗಿದ್ದಂತಹ ಸ್ಟೇಷನ್ ಯಾವ್ದಾದ್ರು ಇದೆ ಅಂತಾರೆ, ಅದು ಶೇಷಾದ್ರಿಪುರಂ ಪೊಲೀಸ್ ಠಾಣೆ. ಆದ್ರೆ ಇನ್ನು ಅದು ನೆನಪು ಮಾತ್ರ. 133 ವರ್ಷದ ಹಳೆಯ ಪೊಲೀಸ್ ಠಾಣೆಯ ನೆಲಸಮಕ್ಕೆ ಈಗ ಸಿದ್ಧತೆ ಆಗಿದೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆ ನೆಲಸಮ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಇನ್ನು ಇತಿಹಾಸ ಮಾತ್ರ. ಈಗ ಸ್ಲಮ್ ಬೋರ್ಡ್ಗೆ ಆಲ್ರೆಡಿ ಅದನ್ನ ಶಿಫ್ಟ್ ಕೂಡ ಮಾಡಲಾಗಿದೆ. ಅಲ್ಲಿ ನೂತನವಾಗಿ ಕಟ್ಟಡವನ್ನ ಕಟ್ಟೋದಕ್ಕೆ ಇಲಾಖೆ ಮುಂದಾಗಿದ್ದು ಈಗಿರುವಂತ ನೋಡಿ ಇದೇ ಪೊಲೀಸ್ ಠಾಣೆ. 133 ವರ್ಷಗಳ ಇತಿಹಾಸವಿರುವಂತಹ ಪೊಲೀಸ್ ಠಾಣೆ ಇದು.
133 ವರ್ಷಗಳ ಇತಿಹಾಸ ಇರತಕ್ಕಂಥ ಪೊಲೀಸ್ ಠಾಣೆಯೊಂದು ಏನು ಡೆಮಾಲಿಷನ್ ಆಗೋದಕ್ಕೆ ರಾಜಧಾನಿ ಬೆಂಗಳೂರಲ್ಲಿ ಸಿದ್ಧ ಆಗಿರ್ತಕ್ಕಂಥದ್ದು. ನೀವೇ ಏನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಶೇಷಾದ್ರಿಪುರಂ ಪೊಲೀಸ್ ಠಾಣೆ 1892ರಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ಕೆ ಶೇಷಾದ್ರಿಯವರ ನೆನಪಿನಲ್ಲಿ ಏನು ಶೇಷಾದ್ರಿಪುರಂ ನಗರ ಸ್ಥಾಪನೆ ಆಯಿತು. ಅದರ ಭಾಗವಾಗಿ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಸ್ಥಾಪನೆ ಆಗುವಂಥದ್ದು 1892ರಲ್ಲಿ. ಅಂದರೆ ಇಂದಿಗೆ ಸುಮಾರು 133 ವರ್ಷಗಳ ಇತಿಹಾಸವನ್ನು ಈ ಒಂದು ಪೊಲೀಸ್ ಠಾಣೆ ಹೊಂದಿರತಕ್ಕಂಥದ್ದು. ಇದಲ್ಲದೆ ರಾಜಕೀಯದಲ್ಲಿರ್ಬೋದು ಅಥವಾ ರಾಜ್ಯದ ಇತಿಹಾಸದಲ್ಲಿರ್ಬೋದು ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಕೆಲವು ವಿಚಾರಗಳಿಗೆ ರಾಜಕೀಯ ವಿಚಾರವಾಗಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಏನಂತಂದರೆ ಇಡೀ ರಾಜ್ಯದಲ್ಲಿ ಮೊದಲ ಲಾಕಪ್ ಡೆತ್ ವರದಿಯಾಗುವಂಥದ್ದು ಇದೇ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ. ಜೊತೆಗೆ ಒಂದು ಠಾಣೆಯ ಲಾಕಪ್ ಡೆತ್ಗೆ ಈ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಡುವಂಥ ವಿಚಾರ ಆಗುವಂಥದ್ದು ಕೂಡ ಇದೇ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ. ಏನಂದರೆ 1956ರಲ್ಲಿ ಏಕೀಕರಣಗೊಂಡಂತಹ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಕೊನೆಗೆ 1958ರಲ್ಲಿ ಈ ಒಂದು ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಒಬ್ಬ ಮನೆಯ ಮಾಲೀಕರು ತಮ್ಮ ಮನೆಯಲ್ಲಿ ಕೆಲಸ ಮಾಡುವಂಥ ಮುನಿಯಮ್ಮ ಎಂಬಾಕೆ ಚಿನ್ನವನ್ನು ಕದ್ದಿದ್ದಾಳೆ ಅಂತೇಳಿ ದೂರನ್ನು ಕೊಡ್ತಾರೆ. ಆ ದೂರಿಗೆ ಸಂಬಂಧಿಸಿದಂತೆ ಮುನಿಯಮ್ಮನನ್ನು ಕರೆದುಕೊಂಡು ಬಂದು ಪೊಲೀಸ್ ಠಾಣೆಯಲ್ಲಿಟ್ಟು ವಿಚಾರಣೆಯನ್ನು ಮಾಡಬೇಕಾದ್ರೆ ಆಕೆ ಸತ್ತು ಹೋಗುವಂಥದ್ದು ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗುತ್ತೆ. ಅಲ್ಲದೆ 1958ರಲ್ಲಿ ಮೈಸೂರಿನಲ್ಲಿ ನಡೆದಂಥ ಅಧಿವೇಶನದಲ್ಲಿ ಈ ಒಂದು ವಿಚಾರವನ್ನು ಸರ್ಕಾರದ ಪರವಾಗಿ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಅಂದಿನ ಗೃಹ ಮಂತ್ರಿಯಾಗಿದ್ದಂಥ ಪೊಣಚ್ಚ ಅವರು ವಿಫಲ ಆಗುವಂಥದ್ದು. ಇದು ಯಾವಾಗ ವಿಫಲ ಆಗ್ತಾರೆ, ಇಂದಿರಾ ಕಾಂಗ್ರೆಸ್ ಮತ್ತು ಇಲ್ಲಿ ಕಾಂಗ್ರೆಸ್ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರ್ತವೆ. ಹೀಗಾಗಿ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಾಗ AICCಯಿಂದ ಒಂದು ಕಮಿಟಿ ಹೈಕಮಾಂಡ್ನಿಂದ ಇಲ್ಲಿಗೆ ಕಳಿಸುವಂಥದ್ದು. ಇಲ್ಲಿ ಸಾಕಷ್ಟು ಶಾಸಕರುಗಳು ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಎಸ್ ನಿಜಲಿಂಗಪ್ಪ ಮುಖ್ಯಮಂತ್ರಿ ಆಗಬಾರ್ದು ಅಂತಂತೇಳಿ. ಹೀಗಾಗಿ ಇವತ್ತಿಗೂ ಸಹ ಅಧಿವೇಶನಗಳು ನಡೆಯುವಾಗ ಏನು ಯಾವುದೇ ಠಾಣೆಗಳಲ್ಲಿ ಯಾರನ್ನು ಇಟ್ಕೊಳ್ಬಾರ್ದು ಅನ್ನೋ ಒಂದು ಅನಧಿಕೃತ ಅಥವಾ ಮೌಖಿಕ ಆದೇಶ ಪಾಲನೆ ಆಗುವಂಥದ್ದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನು ಮೊದಲ ಬಾರಿಗೆ ಒಂದು ಲಾಕಪ್ ಡೆತ್ ವಿಚಾರಕ್ಕೆ ರಾಜೀನಾಮೆ ತೆಗೆದುಕೊಂಡಂಥ ಠಾಣೆ, ಜೊತೆಗೆ ರಾಜ್ಯದ ಮೊದಲ ಲಾಕಪ್ ಡೆತ್ ದಾಖಲಾದಂಥ ಠಾಣೆ ಇವತ್ತು ಡೆಮಾಲಿಷನ್ಗೆ ಸಿದ್ಧ ಆಗಿರ್ತಕ್ಕಂಥದ್ದು. ಇದು ಇಲ್ಲಿ ವಾಸ ಮಾಡಲಿಕ್ಕೆ ಅಥವಾ ಪೊಲೀಸ್ ಠಾಣೆಯನ್ನು ನಡೆಸಲಿಕ್ಕೆ ಯೋಗ್ಯ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಡೆಮಾಲಿಷನ್ ಮಾಡಿ ಇಲ್ಲಿ ಮತ್ತೊಂದು ಹೊಸ ಠಾಣೆಯನ್ನು ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಪೊಲೀಸ್ ಇಲಾಖೆ ಸಿದ್ಧ ಆಗಿರ್ತಕ್ಕಂಥದ್ದು. ಹೀಗಾಗಿ 133 ವರ್ಷಗಳಿಂದ ಚಾಲ್ತಿಯಲ್ಲಿದ್ದಂಥ ಒಂದು ಠಾಣೆ ರಾಜ್ಯದ ರಾಜಕೀಯದಲ್ಲಿ ಒಂದು ತನ್ನದೇ ಪಾತ್ರದಿಂದ ಇತಿಹಾಸದಲ್ಲಿರ್ತಕ್ಕಂಥ ಠಾಣೆ ಇವತ್ತು ಡೆಮಾಲಿಷನ್ ಆಗ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಹರಿಪ್ರಸಾದ್ ಜೊತೆ ನಾಗರಾಜ್ BF ಸಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು. ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. 100 ವರ್ಷಗಳ ಇತಿಹಾಸವಿರುವಂಥ ಪೊಲೀಸ್ ಠಾಣೆ ಇದು. ಒಬ್ಬ CMಗೆ ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗಿದ್ದು ಕೂಡ ಇದೇ ಸ್ಟೇಷನ್ನಿಂದಾಗಿ. ಒಂದು ಲಾಕಪ್ ಡೆತ್, ರಾಜ್ಯದ ಮೊದಲ ಲಾಕಪ್ ಡೆತ್ ಆಗಿದ್ದಂಥ ಸ್ಟೇಷನ್ ಯಾವ್ದಾದ್ರು ಇದೆ ಅಂತಾರೆ ಅದು ಶೇಷಾದ್ರಿಪುರಂ ಪೊಲೀಸ್ ಠಾಣೆ. ಆದರೆ ಇನ್ನು ಅದು ನೆನಪು ಮಾತ್ರ. 133 ವರ್ಷದ ಹಳೆಯ ಪೊಲೀಸ್ ಠಾಣೆಯ ನೆಲಸಮಕ್ಕೆ ಈಗ ಸಿದ್ಧತೆ ಆಗಿದೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆ ನೆಲಸಮ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಇನ್ನು ಇತಿಹಾಸ ಮಾತ್ರ. ಈಗ ಸ್ಲಮ್ ಬೋರ್ಡ್ಗೆ ಆಲ್ರೆಡಿ ಅದನ್ನ ಶಿಫ್ಟ್ ಕೂಡ ಮಾಡಲಾಗಿದೆ. ಅಲ್ಲಿ ನೂತನವಾಗಿ ಕಟ್ಟಡವನ್ನ ಕಟ್ಟೋದಕ್ಕೆ ಇಲಾಖೆ ಮುಂದಾಗಿದ್ದು ಈಗಿರುವಂತ ನೋಡಿ ಇದೇ ಪೊಲೀಸ್ ಠಾಣೆ 133 ವರ್ಷಗಳ ಇತಿಹಾಸವಿರುವಂತಹ ಪೊಲೀಸ್ ಠಾಣೆ ಇದು.